ರೈಡರ್ಸ್ ಎಲ್ಲ ಬಂದರು, ಇಷ್ಟೊತ್ತು ಮಾಡ್ಕೊಂಡು ಬಂದರು. ಇಲ್ಲೆಲ್ಲ ಸ್ವಲ್ಪ ರೂಮ್ ಇದೆ, ಈ ಕಡೆ ಪಾರ್ಕಿಂಗು, ಈ ಕಡೆ ಸ್ವಲ್ಪ ರೂಮ್ ಇದೆ, ಇನ್ನು ಆ ಕಡೆಯೂ ಸ್ವಲ್ಪ ಆ ಸೈಡಲ್ಲಿ ನಿಮಗೆ ಬಂದಿದೆ. ಸೊ ಪಾರ್ಕಿಂಗ್ ಸ್ವಲ್ಪ ಪ್ಲೇಸ್ ಇದೆ. ನೋಡಿ ಇಲ್ಲಿ ಸ್ಕೈ 50 shades ಆಫ್ ಸ್ಕೈ ಕ್ರೇಜಿ ಆಗಿದೆ ನಮ್ಮ ಹತ್ರ. ಒಳ್ಳೆ ವ್ಯೂ. ಆ ಎಂಡ ನೋಡಿ ಒಂಥರ ಫುಲ್ ಆರೆಂಜ್, ಡಾರ್ಕ್ ಆಗಿ, ಡಾರ್ಕ್ ಆರೆಂಜ್. ಕ್ರೇಜಿ ಇದೆ. ಈ ಕಡೆ ಎಲ್ಲ ಖಾಲಿ ಸೈಟ್ ಇದೆ, ಜಾಗ ಚೆನ್ನಾಗಿದೆ ಮತ್ತು ದೊಡ್ಡದಾಗಿದೆ ಇಲ್ಲಿ. ಈ ಕಡೆ ಹೋದರೆ, ಆ ಕಡೆ ಹೋದರೆ ಅಲ್ಲಿ ಮೇನ್ ರೋಡ್ ಕನೆಕ್ಟ್ ಆಗೋಕ್ಕೆ ರೋಡ್ ಇದೆ. ಮಾತ್ರ ಕ್ರೇಜಿ. ದಿಸ್ ಈಸ್ ಅವರ್ ಲವ್ ಗ್ರೀನ್ ರೆಸಾರ್ಟ್. ನಾವಿವಾಗ ಇಲ್ಲಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಏನೋ ಡ್ಯಾನ್ಸ್ ಮಾಡೋ ಪ್ರೋಗ್ರಾಮ್ ಇದೆಯಂತೆ, ಅದೆಲ್ಲ ಮುಗಿಸ್ಕೊಂಡು ಬೆಂಗಳೂರಿಗೆ ಹೊರಡಬೇಕು. ಇದರಿಂದ ಆಲ್ಮೋಸ್ಟ್ 300 to 350 ಕಿಲೋಮೀಟರ್ ಇದೆ. ಈ ಜಾಗದ ಸ್ಪೆಷಾಲಿಟಿ ಏನು ಅಂದರೆ ಸೂರ್ಯ ಜನ್ಮಭೂಮಿ ಹುಟ್ಟಿದ್ದಿಲ್ಲ ಅಂತೆ. ಗಾಡಿಯಲ್ಲಿ ಅವ್ರಿಗೆ ಬಿಲ್ಡಪ್ ಕೊಟ್ಟರು ಬೈತಾರೆ. ತಿಂಡಿ ತಿಂತಾ ಇದ್ದಾರೆ. ಸೂರ್ಯ ಜನ್ಮಭೂಮಿ ಕಲುಷಿತ ಮಾಡಿದ್ನಂತ ನಾನು ನೋಡಿ, ನನ್ನೇ ಫೀಡ್ಬ್ಯಾಕ್ ಕೇಳ್ತಾ ಇದ್ದಾರೆ. ನಾನೇನಪ್ಪ ಮಾಡಿದೆ? ನೀವೆಲ್ಲ ಇಲ್ಲಿ ಬಂದಿರೋದು ಇಲ್ಲ ನೀವೆಲ್ಲ ಇಲ್ಲಿ ಬಂದಿರೋದು ಇದಕ್ಕೆ ಒಂದು ಕಲಶಾಭಿಷೇಕ ಆದಂಗೆ. ಫುಲ್ಲು ಕ್ಲೀನ್ ಆಯ್ತು, ಫುಲ್ ಕ್ಲೆನ್ಸಿಂಗ್. ಅದು ಇವನಿಂದ ಏನಕ್ಕೆ ಅಂದರೆ ಅವ್ರು ಅವಾಗಲೇ ಒಂದು ಮುಂದಾಲೋಚನೆಯಿಂದ ಇಲ್ಲಿಗೆ ಬರ್ತೀನಿ ಅಂತ ತಿಳಿದುಕೊಂಡು ಸುಮಾರು ಒಂದು 24 ವರ್ಷಗಳ ಮುಂಚೆ ಜನಿಸಿದ್ರು ಇಲ್ಲೇ. ನೋಡಿ ಒಂದು ಸ್ಮೈಲ್ ಕೊಟ್ಟು ಥಮ್ಸಪ್ ಕೊಡಿ ಆಡಿಯನ್ಸ್ಗೆ. ಥಮ್ಸಪ್ ಓಕೆನಪ್ಪ. ಮತ್ತೆ ಹೆಂಗಿದೆ ಬ್ರೋ ಬ್ರೇಕ್ಫಾಸ್ಟ್ ಎಲ್ಲ? ತುಂಬ ಚೆನ್ನಾಗಿದೆ. ಮಾತಾಡಿ ಬ್ರೋ. ಬ್ರೇಕ್ಫಾಸ್ಟ್ ಅಡ್ಡಿಪೊಳಿ ನೋಡಿ. ಯಾರಿ ನೀವು? ಏನ್ರಿ ಮೀಡಿಯಾ ಏನ್ರಿ ಎಲ್ಲ ಮಾತಾಡ್ಬೇಡಪ್ಪ. ಬೆಂಗಳೂರಿಗೆ ಹೋಗಿ ಎಷ್ಟೊತ್ತಾದ ಗೊತ್ತಿಲ್ಲ, ಟ್ರಾಫಿಕ್ ಬೇರೆ ಇರ್ತೀವಿ ಇವತ್ತು ಸಿಕ್ಕಾಬಟ್ಟೆ. ವಿಲ್ ಸಿ. ಟಿಲ್ ದೆನ್ ಬಾಯ್. ಇವಾಗ ಸ್ಟೇಯಿಂದ ಹೊರಟಿದ್ದೀವಿ. ಆಲ್ಮೋಸ್ಟ್ 1:45 2 o'clock ಹತ್ತಿರ ಆಗಿದೆ ಟೈಮ್. ಏನೋ ರೀಲ್ಸ್ಗೆ ಡ್ಯಾನ್ಸ್ ಗೀಲ್ಸ್ ಎಲ್ಲ ಮಾಡಿಕೊಂಡು ಎಲ್ಲ ಫೋಟೋಸ್ ತೊಗೊಂಡು ಬರೋ ಅಷ್ಟೊತ್ತಿಗೆ 11 to 12 ಚೆಕ್ಔಟ್ ಇದ್ದು. ಆಲ್ಮೋಸ್ಟ್ ನೋಡಿ 2 hours ಆಯಿತು ಚೆಕ್ಔಟ್ ಮಾಡೋದು ಕಂಪ್ಲೀಟಾಗಿ. 2-3 ರೂಮ್ ಖಾಲಿ ಇದ್ವು. ಎಲ್ಲ 2-3 ರೂಮ್ ಖಾಲಿ ಮಾಡಿ ನ್ಯಾಡಂಗೆ ಹೇಳ್ಕೊಂಡಿದ್ವಿ. ಸ್ವಲ್ಪ ಶೆಕೆ ಎಲ್ಲ ಇತ್ತಲ್ಲ, ಸ್ವಲ್ಪ ರೆಸ್ಟ್ ಮಾಡಿ ಸ್ವಲ್ಪ ಸಡನ್ನಾಗಿ ಫ್ರೆಶ್ ಅಪ್ ಟಕ್ಕಂತ ಬರೋಕ್ಕೆ. ಇಲ್ಲಿಂದ ಆಲ್ಮೋಸ್ಟ್ 320 ಕಿಲೋಮೀಟರ್ಸ್ ಇದೆ ನಮ್ಮ ಮನೆಗೆ, ಬೆಂಗಳೂರಿಗೆ. 6 hours 33 minutes ತೋರಿಸ್ತಾ ಇದೆ ಮ್ಯಾಪಲ್ಲಿ. ಆಲ್ಮೋಸ್ಟ್ ಒಂದು ಊಟ ಗೀಟ ಎಲ್ಲ ಮಾಡ್ಕೊಂಡು ಅಷ್ಟೊತ್ತಿಗೆ ಒಂದು 10 o'clock ಆಗುತ್ತೆ. ರಾತ್ರಿ ಮನೆಗೆ ಹೋಗ್ತೀನ. ಊಟ ಟೈಮ್ ಅಂತೂ ಹೋಗೋಕ್ಕಾಗಲ್ಲ, ರಾತ್ರಿ ಸ್ವಲ್ಪ ಲೇಟ್ ಆಗುತ್ತೆ. ನಾಳೆ ಪುನಃ ಆಫೀಸ್ ಅದು ಇದು ಅಂತ ಡೈಲಿ ಇಲ್ಲ ಸ್ಟಾರ್ಟ್. ಎಲ್ಲ ಚೆನ್ನಾಗಿತ್ತು. 5 days ಆಯಿತು ಕ್ಲೋಸಿಂಗ್ ಡೇ. ಇವಾಗ ಹೋಗೋದು ವಿಯಾ ಸೇಲಂ, ಕೃಷ್ಣಗಿರಿ ಮೇಲೆ ಹೋಗ್ತೀವಿ ಪ್ರಾಬಬ್ಲಿ. ಸಿಕ್ಕಾಪಟ್ಟೆ ಶೆಕೆ ಹೊಡಿತಿದೆ ಅಲ್ಲಿ. ಎಲ್ಲ ಹಾಕೊಂಡಿಲ್ಲ ಕಾಗಲ್ಲ. ನಮಗೆ ಇನ್ನೂ ಕಾಯ್ತಾ ಕೂತ್ರೆ ಲೇಟ್ ಮಾಡ್ತಾರೆ. ನಾನು ಸೀರೆ ಎದ್ದು ಬಂದೆ. ಎಲ್ಲ ಡ್ರೈ ಆಗೋಗ್ಬಿಟ್ಟಿದೆ. ಅಂದರೆ ಈ ಸ್ಟೇಟಿಗೆಲ್ಲ ಈ ಟೈಮಲ್ಲಿ ಅಲ್ಲ ನಮ್ಮ ಮಾನ್ಸೂನ್. ಪ್ರಾಬಬ್ಲಿ ಅಕ್ಟೋಬರ್ ಈ ಸೌತ್ ವೆಸ್ಟ್ ಮಾನ್ಸೂನ್ ಮುಗಿದ್ಮೇಲೆ ಇವ್ರಿಗೆ ಈ ಕಡೆ ಬೇ ಆಫ್ ಬೆಂಗಾಲ್ ಸೈಡಿಂದ ಮಾನ್ಸೂನ್ ಬರೋದು ತಮಿಳ್ನಾಡು ಸ್ಟೇಟ್ಗೆ. ಬಂದಿಲ್ಲ ಅನ್ಸುತ್ತೆ. ಎಲ್ಲ ಫುಲ್ ಡ್ರೈ ಆಗೋಗಿದೆ. ಕಬಡ್ಡಿ ಶೇಖರ್ ನೋಡಿ ಅಲ್ಲಿ ಹುಡುಗರೆಲ್ಲ ಏನೋ ಮಾಡ್ತಾ ಇದ್ದಾರೆ. ನಿಧಾನಕ್ಕೆ ಹೋಗ್ತಾ ಇದ್ದೀನಿ, ಬರ್ತಾರೆ. ಯಾರು ಕಾಯ್ತಾ ಕೊಡಲ್ಲ, ಬಂದರೆ ಕನೆಕ್ಟ್ ಆಗುತ್ತೆ. ಹೋಗ್ತಾ ಇರ್ತೀನಿ.
ಮಳೆ ಸ್ಟಾರ್ಟ್ ಆಗೋಯ್ತು. ನಾನು ರೈನ್ ಕೋಟ್ ಎಲ್ಲ ಹಾಕೊಂಡು ಅವ್ರು ಬೇರೆ ಕಡೆ ಹೋಗ್ಬಿಟ್ಟಿದ್ದಾರೆ, ನಾನು ಬೇರೆ ಕಡೆ ಬಂದ್ಬಿಟ್ಟಿದ್ದೀನಿ. ಬಟ್ ಇದು ಒಂದೇ ಹಂಗೆ ಕನೆಕ್ಟ್ ಆಗಬೇಕು. ಸೊ ಅವಿನಾಶಿ 21 ಕಿಲೋಮೀಟರ್ಸ್ ಅಂತ ತೋರಿಸ್ತಾ ಇದೆ. ಅವ್ರು ಆಲ್ರೆಡಿ ಅಲ್ಲಿ ಅವಿನಾಶ್ ಹತ್ರ ಹೋಗ್ಬಿಟ್ಟಿದ್ದಾರೆ. ನಂಗಂತೂ ಗೊತ್ತಿಲ್ಲ, ನಾನು ಹೋಗ್ತಾ ಇರ್ತೀನಿ. ಏನ್ ಗೊತ್ತಾ ಪ್ರಾಬ್ಲಮ್, ಎಲ್ರು ಕರೆಕ್ಟಾಗಿ ಒಂದು ಟೈಮ್ ಫಾಲೋ ಮಾಡಬೇಕು. ಒಂದೊಂದು ಟೈಮ್ ಆಟ ಆಡ್ತಾ ಕೂತ್ಕೊಂಡ್ರೆ ಹಿಂಗೆ ಆಗೋದು. ಈಗ ನಾನು ನೋಡಿದ್ದೀನಿ ಅದು ಬೇರೆ ವಿಚಾರ. ಬಟ್ ಸಾರಿ ಯಾರು ಸೈಕಲ್ ರೂಟ್ ಇದೆಯಾ? ಇಲ್ಲೇ ಮಾಡ್ತೀನಿ, ಇಲ್ಲೇ ಮಾಡಿ ಲೆಫ್ಟಿಗೆ ನೋಡಿದ್ಯಾ, ಹೋಗಪ್ಪ ಹೋಗ್ಬಿಡ್ತೀನಿ ಅಂತ. ಒಳಗೆ ಎಲ್ಲೆಲ್ಲ ತೋರಿಸ್ತೀಯಲ್ಲ ಬಂದು. ಅಯ್ಯೋ ಬಿಟ್ಟು ಎಲ್ಲ ನೋಡಿ ತೋರಿಸ್ತಾ ಇದೆ. ಸರಿಯಾಗಿ ಮಳೆ ಬಂತು. ಫುಲ್ ರನ್ನಿಂಗ್ ಲೈಟ್ ಥ್ರೂ ದ ಸ್ಟಾರ್ಮ್ ಅನ್ನೋ ತರ ಇತ್ತು. ಇಲ್ಲೆಲ್ಲ ಸ್ವಲ್ಪ ಕ್ಲಿಯರ್ ಆಗಿದೆ. ಮತ್ತೆ ಮುಂದೆನೂ ತುಂಬಾ ಸ್ವಲ್ಪ ಕ್ಲೌಡ್ ಇದೆ. ಅದಾದ್ಮೇಲೆ ಫುಲ್ ಇದೆ. ಗೊತ್ತಿಲ್ಲ, ಒಟ್ಟು ಸರಿಯಾಗಿ ಬಂತು, ಮಳೆ ಬಂತು. ಏನು ಕಾಣಿಸ್ತಾ ಇಲ್ಲ. ಈಗ ರೋಡು ಅಲ್ಲೆಲ್ಲ ತೋಡಿ ಫುಲ್ ಹಾಳಾಗೋಗ್ಬಿಟ್ಟಿತ್ತು. ಇನ್ನೂ ಸ್ವಲ್ಪ ಪೀಸ್ ಇದೆ. ಇಷ್ಟು ಇದೆ ಇವಾಗ ಖುಷಿ. ಹೌದು, ಕಾಣಿಸ್ತದೆ ಇಲ್ಲ. ಏನೊಂದು 5 ನಿಮಿಷ ಸ್ವಲ್ಪ ಡ್ರೈ ಸನ್ಶೈನ್ ತುಂಬ ಸಿಕ್ತು. ಮತ್ತೆ ಅದೇ ನೋಡಿ ಇವಾಗ ಬರ್ತಾ ಇರೋದಿಲ್ಲ. ಮಿಸ್ ಆಗ್ಬಿಟ್ಟಿದೆ. ಅದು ಅವ್ರಿಗಿಂತ ಮುಂದೆ ಬಂದಿದ್ದೀನಿ. ಮುಂಗಡೆ ಒಂದು ದೈವಜನ್ ಇದೆ, ಅಲ್ಲಿ ಕನೆಕ್ಟ್ ಆಗ್ತಾ ಇಲ್ಲ. ಅವ್ರು ಇದ್ದಾನೆ ಇದ್ದಾರೆ. ನಿಮಗೆ ದೈವಜನ್ 20 ಕಿಲೋಮೀಟರ್ ಸಿಗ್ಬೋದು. ಅವ್ರಿಗೆ ಒಂದು 15 ಕಿಲೋಮೀಟರ್ ಗ್ಯಾಪ್ ಇದೆ ಆ ಪಾಯಿಂಟಿಗೆ. ಕನೆಕ್ಟ್ ಆಗ್ತೀವಿ. ಇವಾಗ ಸಿಕ್ಕಿದ್ರು ಬಾಯ್ಸ್ ಎಲ್ಲ ಹೋಗ್ತಾ ಇದೀವಿ ಒಟ್ಟಿಗೆ. ನಾವು 20-25 ಮಿನಿಟ್ಸ್ ಆದ್ರೆ ಮಂಜು ಟೋನ್ ಹತ್ರ ಹೋಗ್ತಾ ಇದೀವಿ. ಮಳೆ ಬೇರೆ ಬರ್ತಾ ಇದೆಯಲ್ಲ, ತುಂಬ ಕಷ್ಟ ಗಾಡಿ ಓಡಿಸೋಕ್ಕೆ. ಅದನ್ನು ತುಂಬ ಕ್ಲಿಯರ್ ಇದೆ. ಅಲ್ಲಿಗೆ ಹೋಗೋಷ್ಟೊತ್ತಿಗೆ ಎಷ್ಟು ನಾವು ಅಂತ ಗೊತ್ತಿಲ್ಲ, ನೋಡ್ಬೇಕು. ವೆಂಚರ್ ಅವ್ರು ಲೀಡ್ ಮಾಡ್ತಾ ಇದ್ರೆ ಅವರಿಂದ ಹೋಗೋದು ಖುಷಿನೇ ಬೇರೆ. ಅದು ಮಲಿಕ್ಸ್ ಆಗ್ತಾರೆ, ನಾವೆಲ್ಲ ಗಾಡಿ ಮಲಿಕ್ಸ್ ಆಗಲ್ಲ. ನೋಡೋಣ ವೆದರ್ ಹೀಗೆ ಬೆಟರ್ ನೋಡಿ. ಅವ್ರು ಅವಾಗಲೇ ಹೇಳಿದ್ರು ರೈನ್ ಕೋಟ್ ಹಾಕಿ ನಿಲ್ಸ್ಕೊಂಡಾಗ ಪೊಲೀಸು, ಇಲ್ಲ ಅಲ್ಲಿ ಸೇಲೆ ಮತ್ತೆ ಮಳೆ ಪಕ್ಕ ಆಗುತ್ತೆ ಅಂತ. ನಾನು ಸೇಫ್ಟಿ ಹಾಕೊಂಡ್ಬಿಟ್ಟಲ್ಲ. ಅವ್ರು ಹೇಳ್ದಂಗೆ ಮಳೆ ಸರಿಯಾಗೇ ಬಂತು. ಮಾತ್ರ ನೋಡಿ ಆಫ್ ರೋಡಿಂಗ್ ಅವ್ರದ್ದು ವೆದರ್ ಗಾಡಿ ಅಲ್ವೇ ಅಲ್ಲ, ಅದು ಅಡ್ವೆಂಚರ್. ಅದು ಕ್ಯಾಪ್ಟನ್ ಅಮೆರಿಕ ಅಡ್ವೆಂಚರ್. ಅವರು ಹೊಡಿತಾರೆ ನೋಡಿ ಇವಾಗ ರೈಟಿಗೆ. ಎಳ್ದು ಬಿಸಾಕ್ತಾರೆ ಅವ್ರು. ಕೇಳೇ ಮಾಡಲ್ಲ ಇದಕ್ಕೂ.
ಅದಕ್ಕೆ ಅವ್ರದ್ದು ಹಜಾರ್ ಲೈಟ್ ಹಾಕು ಆ ಬುದ್ಧ ಕ್ಲಿಯರ್ ಇದೆ ನೋಡೋಣ. weather is better. Weather is better ಇವಾಗ. dark ಇದೆ ಬುದ್ಧ. getting much better ಅನ್ಸುತ್ತೆ ಬುದ್ಧ. ಸೊ ಬ್ರೂಚ್ ಹಚ್ತಾ ಇದೆ ಗಾಯ್ಸ್ ಎಲ್ಲ. ಸ್ವಲ್ಪ ಜನ ಔಟ್ ಆಫ್ ದ ರೇಂಜ್. ಇದೆಲ್ಲ ಖುಷಿ ಆಗೋಯ್ತು. ಇವಾಗಿನ ಟೈಮ್ 3:34 ಇದಾಗಿತ್ತು ಅಂದರೆ ಗೊತ್ತಾಗಿತ್ತು. ಹಲೋ ಹಲೋ ಇವಾಗ ಯಾರೋ ಮನೆಯಿಂದ ಕಾಲ್ ಮಾಡಿದ್ದಾರೆ ಅಂತ ಅನ್ಕೊಂಡು ಯಾರೋ ಸೆಲೆಬ್ರಿಟಿ ಕಾಲ್ ಎಲ್ಲ ಮಾಡ್ತಾರೆ. ಬೇಜಾರು ಆಗೋದು ನಾವು ಕಾಲ್ ಎತ್ಬಿಟ್ಟು ನೋಡೋದಿಲ್ಲ. ತಿರ್ಗಾಡ್ತಾ ಇರ್ತೀನಿ ನೋಡಿ. ನೈಟಿಯಲ್ಲಿ ಹೋಗ್ತಿದ್ದೀನಿ ಅಂದ್ರು ನಾನೇ ಒಂದು ಸೈಡಲ್ಲಿ ಹೊಡಿತೀನಿ. ಬಿಟ್ಟ ಖುಷಿ. ಅದನ್ನ ಹೇಳ್ತಾ ಇದ್ದೆ. ಅದೇ 2:30 ಎಷ್ಟು ಡಾರ್ಕ್ ಆಗಿತ್ತು ಅಂದ್ರೆ ಅಪ್ಪ ಮಳೆ ಬೆಳೆಸ್ತಾರೆ ಹೊಡಿತೀನಿ. ಇತ್ತು ಮಾತ್ರ. ಅದು ನಾನು ಒಬ್ಬನೇ ಮೇಲೆ ಬಂದ್ಬಿಟ್ಟಿದ್ದೆ ಆ ಕಡೆ. ನೋಡಿ ರೋಡ್ ಸ್ಟಾರ್ಟ್ ಆಗಿತ್ತು. ಅಲ್ಲೆಲ್ಲ ಸಿಕ್ಕಾಪಟ್ಟೆ ಬಿಸಿಲು ಕಾಣ್ತಾ ಇದೆ. ಇನ್ನೊಂದು ಡಾರ್ಕ್ ಇದೆ. ಬಾವುಟ ಹಾಕ್ತಿದ್ದಾರೆ ಆ ಪಾಟಿಗೆ. ಯಾರು ಇವತ್ತೆಲ್ಲ ವರ್ಷ ಆಯ್ತು. ಮಾಲ್ಟಿಗೂ ಇಲ್ಲ ಕ್ರೇಜಿ. ಪರಿಸ್ಥಿತಿ ಹೆಂಗಾಗ್ಬಿಟ್ಟಿದೆ. ಫುಲ್ ಫ್ಲಡ್ ಆಗೋಗ್ಬಿಟ್ಟಿದೆ ಇಲ್ಲಿ. ಈ ಗಾಡಿ ಇರೋದ್ರಿಂದ ಒಂದು ಅಡ್ವಾಂಟೇಜ್ ಏನು ಅಂದ್ರೆ ರೋಡ್ ಹೆಂಗೆ ಇರಲಿ, ಇಂಡಿಯನ್ ರೋಡ್ಸಿಗೆ ಹೆಂಗೆ ಇರಲಿ ಗಾಡಿ ಎಲ್ಲ ಒಂದು 2 ಗುಂಡಿ ಎಲ್ಲ ಎಲ್ಲಿಂದಾದ್ಮೇಲೆ ಗಾಡಿ like low ground clearance because you do not worry about the water inside your engine. Slow. Road is full flood. Full flood ಆಗೋಗ್ಬಿಟ್ಟಿದೆ ಅಲ್ಲಿ. ಕಡೆ ಹೋಗ್ಬೇಕು. ಎಲ್ಲಿ ಡೈವರ್ಜನ್ ಎಲ್ಲಿದೆ ಅಂತಾನೆ ಗೊತ್ತಿಲ್ಲ.
ಫುಲ್ ಒದ್ದೆ ಕಾಲೊಳಗೆಲ್ಲ ನೀರು ಹೋಗ್ಬಿಟ್ಟಿದೆ. ಒಳ್ಳೆಯಾಗಿತ್ತು ಮಾತ್ರ ನೀರಲ್ಲಿ ಹತ್ಬಿಡ್ತು. ನಾವು ಇಲ್ಲಿ ಕರ್ನಾಟಕ ಬಾರ್ಡ್ರ್ ಹತ್ರ ಇದ್ದೀವಿ. ಆ ಕಡೆ ಕರ್ನಾಟಕ, ಈ ಕಡೆ ಹೊಸದು, ಏನೋ ಗೊತ್ತಿಲ್ಲ. ಕರ್ನಾಟಕ ಬಾವುಟ ಅಂತ ಕಾಣಿಸ್ತಾ ಇದೆ. ಇಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಇರೋ ಮಾತ್ರ ಮಳೆನ ಹಂಗೆ ಬರ್ತಾ ಇದೆ. ಕರ್ನಾಟಕ ಬಾವುಟ ನೋಡ್ಬಿಟ್ರೆ ಖುಷಿಯಾಗಿ ಹೋಗ್ಬಿಡುತ್ತೆ. ಶ್ರೀಗನ್ನಡಂ ಗೆಲ್ಗೆ, ಶ್ರೀಗನ್ನಡಂ ಬಾಳ್ಗೆ. ನೀವೇ ನಾನ್ ಕನ್ನಡಿಗ, NAAN, NON ಅಲ್ಲ. ಇವಾಗ ಆಲ್ರೆಡಿ 11:22 ಆಗಿದೆ. ಇನ್ನು ಬೇಕು, 1 ಅವರ್ ಬೇಕು. ಲೆಫ್ಟೇನು ಎರಡು ಬಾಯ್ಸ್ ಎಲ್ಲ ಫ್ರಸ್ಟ್ರೇಟ್ ಆಗೋಗ್ಬಿಟ್ಟಿದ್ದಾರೆ. ಇಲ್ಲಿ ಕಾಲವರಲ್ಲಿ ಒಂದು ಬಾರ್ಡರ್ ಇರ್ತಲ್ಲ, ಅದನ್ನು ದಾಟ್ ಆ ಕಡೆ ಬರ್ತಾರೆ. ಯಾವ ಖುಷಿಗೆ ಬರ್ತಾರೆ ಅಂತ ಗೊತ್ತಿಲ್ಲ. ಆಡ್ಕೊಂಡಿರ್ತೇವೆ. ಫುಲ್ ರೆಡ್ ಆಗೋಗಿದೆ ಲೆಫ್ಟ್ ಸೈಡು. ಟ್ಯಾಂಕರ್ಗಳು ಇರ್ತಾವಲ್ಲ, ಅದಕ್ಕೇನು ಪ್ರಾಬ್ಲಮ್ ಇಲ್ಲ. ಮನೆಗೆ ಹೋದೆ ಹಾಗಾಗಿ 1 o'clock ನೋಡೋ. ನಮ್ಮ ಮನೆಯಿಂದ 55 ಮಿನಿಟ್ ತೋರಿಸ್ತಾ ಇದೆ. ನೋಡಿ ಜಾಮ್ ಆಗೋಗಿದೆ. ಆಟ ಆಡ್ತಾವನು ಬಿಡೋದು ಬಿಟ್ಟು. ಆಟೋ ಇದು ನೋಡಿ, ಎಲ್ಲ ನೋಡ್ಕೊಂಬಿಡಿ. ಇಲ್ಲಿ ಏನು ತೋಡ್ರಿ, ಏನ್ರಿ ಮಾಡ್ತೀರಾ? ಹಿಡಿಯೋದನ್ನ ನಾನು ಪೊಲೀಸ್ಗೆ ಹಾಕ್ಕೊಡ್ತೀನಿ. ಅಯ್ಯ ಅಣ್ಣ, 1 ನಿಮಿಷ ಅಣ್ಣ. ಬಿಟ್ಟಿದ್ದ ನಾನು. ನೋಡಿ ಗಲಾಟೆ ಮಾಡ್ತಾ ಇದ್ದಾರೆ ಇಲ್ಲಿ. ಎಷ್ಟೊತ್ತು ಕಾಯೋದು? ಕೊಡ್ತೀನಿ, ನಾನು ಟಿಕೆಟ್ ತೊಗೊತೀನಿ. ನಾನು ಟಿಕೆಟ್ ತೊಗೊಳ್ದೆ ಹೋಗಲ್ಲ. ನಂಗೆ ಅದು ಎಷ್ಟೊತ್ತು ಕಾಯಲಿ? ನಾನು ಎಷ್ಟೊತ್ತು ಕಾಯಲಿ? ಏನು ಮಾತಾಡ್ತಿದ್ದೀರಾ? ಎಷ್ಟೊತ್ತು ಕಾಯೋದು ಅಣ್ಣ? ಹಾಕೋ ಇನ್ನೊಂದಿಲ್ಲ. ದುಡ್ಡು ಕೊಡೋ ಸೂರ್ಯ, ಅವ್ನಿಗೆ 50 ರೂಪಾಯಿ ಕೊಡೋ. ಎಷ್ಟಂತ ಒಂದು ದುಡ್ಡು? ಎಷ್ಟ? ಸೂರ್ಯ ಕೊಡೋ, ಒಂದು 50 ರೂಪಾಯಿನ ತಗೊಳ. ಕೊಡೋ ಇಲ್ಲಿ, ನಮ್ಮನ್ನು ಕೊಡೋ ಅವನಿಗೆ. ವ್ಯಾಲೆಟು ಟಿಕೆಟ್ ಕೊಡು, ಟಿಕೆಟ್ ಕೊಡು. ನೋಡಿ ತೆಗೀನ ಹಿಡ್ಕೊಡ್ಸೋ.